ಮಹಾರಾಷ್ಟ್ರ ಪ್ರತಿ ಬಾರಿ ಏನಾದರೂ ಒಂದು ಖ್ಯಾತೆಯನ್ನು ತೆಗಿತಾ ಇರುತ್ತೆ, ಕಿರಿಕನ್ನು ಮಾಡ್ಕೊಳ್ತಾ ಇರುತ್ತೆ. ಇದೀಗ ಮತ್ತೊಂದು ಕಿತಾಪತಿಯನ್ನು ಮಾಡೋದಕ್ಕೆ ಮುಂದಾಗಿದೆ. ಗಡಿ ಭಾಗದ ಕನ್ನಡಿಗರ ಪಾಲಿನ ನೀರಿನ ಮೇಲೆ ಇದೀಗ ಮಹಾರಾಷ್ಟ್ರದ ಮಹಾ ಕಣ್ಣು ಬಿದ್ದಿದೆ. ವಿವಾದಾತ್ಮಕ ರಾಧಾಕೃಷ್ಣ ಏತ ನೀರಾವರಿ ಯೋಜನೆಯನ್ನು ಮಹಾರಾಷ್ಟ್ರ ಸರ್ಕಾರ ಘೋಷಣೆಯನ್ನು ಮಾಡಿರುವಂಥದ್ದು. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಈ ಘೋಷಣೆಯನ್ನು ಮಾಡಿದ್ದಾರೆ. ರಾಧಾಕೃಷ್ಣ ಏತ ನೀರಾವರಿ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಈಚಲಕರಂಜಿಗೆ 4 TMC ನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆ. ಕೃಷ್ಣಾ ನದಿಯಿಂದ ಈಚಲಕರಂಜಿಗೆ ನೀರು ಹರಿಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಫಡ್ನವೀಸ್ರ ತೀರ್ಮಾನಕ್ಕೆ ಬೆಳಗಾವಿ ಗಡಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಾರಾಷ್ಟ್ರದ ನಿರ್ಧಾರದ ವಿರುದ್ಧ ಕರ್ನಾಟಕ ಕೋರ್ಟ್ ಮೊರೆ ಹೋಗುವ ನಿರೀಕ್ಷೆಗಳು, ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಮಹಾರಾಷ್ಟ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಮಹಾರಾಷ್ಟ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಮಹಾರಾಷ್ಟ್ರಕ್ಕೆ ನೀರು ಒಯ್ಯಬೇಕನ್ನುವಂಥದ್ದು ಹೊಸ ಪ್ಲಾನ್ ಮಾಡ್ತಾ ಇದ್ರೆ ಕಲ್ಲೋಳ್ ಬ್ರಿಡ್ಜ್ ಇಂದ ಅನ್ನುವಂಥದ್ದು. ಈಗ ನಾವು ನಮ್ಮ ಜೊತೆ ಜಿಲ್ಲಾಡಳಿತದ ಜೊತೆ ಚರ್ಚೆ ಇಲ್ಲ. ಬಟ್ ನನಗೂ ನನ್ನ ಗಮನಕ್ಕೆ ಇವತ್ತು ಬಂದಿದೆ. ನಾನು ಜಿಲ್ಲೆಯ ಉಸ್ತುವಾರಿ ಸಚಿವರ ಜೊತೆ ಒಂದು ಮೀಟಿಂಗ್ ಮಾಡ್ಕೊಳ್ತೀನಿ. ಹಾಗೂ ಸರ್ಕಾರ ಮಟ್ಟದಲ್ಲಿನೂ ಏನಾದರೂ ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಸಲಹೆಗಳನ್ನು ತಗೊಂಡು ನಮ್ಮನ್ನು ಒಳಗೊಂಡೇ ಈ ಕೆಲಸವನ್ನು ಪ್ಲಾನಿಂಗ್ ಮಾಡಬೇಕಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀಕಾಂತ್, ಮಹಾರಾಷ್ಟ್ರದ ಖ್ಯಾತೆ ಮುಂದುವರಿತಾನೇ ಇದೆ. ಇದೀಗ ಕೃಷ್ಣಾ ನದಿಯ ನೀರಿನ ಮೇಲೆ ರೈತರ ಹೊಟ್ಟೆಗೆ ಹೊಡೆಯುವಂತಹ ಪ್ಲಾನ್ ಒಂದನ್ನು ಮಾಡಿಕೊಳ್ತಾ ಇದೆ ಅಂತ ಹೇಳಿ ಏನಿದೆ ವಿವರ? ಇದಕ್ಕೆ ಅವಕಾಶ ಇದೆಯಾ? ನೋಡಿ ನವೀನ್, ಈಗಾಗಲೇ ಏನಂತಂದರೆ ಕೃಷ್ಣಾ ನದಿ ನೀರಿನ ಹಂಚಿಕೆ ಫೈನಲ್ ಆಗಿರುವಂಥದ್ದು. ಒಂದು ಕಡೆ ಏನಂತಂದರೆ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕ, ಮಹಾರಾಷ್ಟ್ರ ಈ 4 ರಾಜ್ಯಗಳಿಗೆ ಎಷ್ಟೆಷ್ಟು ನೀರು ಹಂಚಿಕೆ ಆಗಬೇಕು ಅನ್ನೋದು ಈಗಾಗಲೇ ಫೈನಲ್ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಆಯಾ ರಾಜ್ಯಗಳು ಯೋಜನೆಗಳನ್ನು ರೂಪಿಸಿಕೊಂಡು ಇಡೀ ತಮ್ಮ ಪಾಲಿನ ನೀರನ್ನು ಬಳಕೆ ಮಾಡಿಕೊಳ್ತಾ ಇರುವಂಥದ್ದು. ಇದರ ನಡುವೆ ಏನಂತಂದರೆ ಈ ನಿಯಮಾವಳಿಗಳು ಅಂದರೆ ಅಂತರ್ಜಿಲ್ಲಾ ಏನು ನೀರು ಹಂಚಿಕೆ ಏನಿದೆ ಆ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿ ಈಗ ಮಹಾರಾಷ್ಟ್ರ ಸರ್ಕಾರ ಒಂದು ಯೋಜನೆಯನ್ನು ಘೋಷಣೆ ಮಾಡಿದೆ. ಅದರಲ್ಲೂ ಏನಂತಂದರೆ ಮಹಾರಾಷ್ಟ್ರದ ಇಚ್ಚಲಕರಂಜಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರುಣಿಸುವಂಥ ರಾಧಾಕೃಷ್ಣ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಅಲ್ಲಿನ CM ಏನಂತಂದರೆ ಫಡ್ನವೀಸ್ ಅವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕಾಮಗಾರಿ ಆರಂಭ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಏನು ಅಂತರ್ಜಿಲ್ಲಾ ನೀರು ಹಂಚಿಕೆ ಏನಿದೆ ಅದನ್ನು ಉಲ್ಲಂಘನೆ ಮಾಡಿದೆ ಅನ್ನೋ ಒಂದು ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇದೆ. ಯಾಕಂದರೆ ಪ್ರತಿ ಬಾರಿ ಏನಂತಂದರೆ ಬೇಸಿಗೆ ಸಂದರ್ಭದಲ್ಲಿ ಹನಿ ನೀರಿಗೂ ಸಹ ಏನಂತಂದರೆ ಕರ್ನಾಟಕದ ಗುಲ್ಬರ್ಗ, ಯಾದಗಿರಿ ಜೊತೆಗೆ ಏನಂತಂದರೆ ಬಿಜಾಪುರ, ಬಾಗಲಕೋಟೆ ಜೊತೆಗೆ ಏನಂತಂದರೆ ಬೆಳಗಾವಿ ಜಿಲ್ಲೆ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಹೆಚ್ಚುವರಿ ನೀರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಪ್ರತಿ ಬಾರಿ ಏನಂತಂದರೆ ಮಹಾರಾಷ್ಟ್ರದ ಮೊರೆ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ತಿರಸ್ಕಾರ ಮಾಡುತ್ತಲೇ ಬರ್ತಾ ಇದೆ. ಜೊತೆಗೆ ಕೆಲವೊಂದು ಬಾರಿ ಏನಂತಂದರೆ ನೀರನ್ನು ಬಿಡುಗಡೆ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆ ಏನಂತಂದರೆ ಆಲಮಟ್ಟಿ ಜಲಾಶಯದ ಏನು ಹೆಚ್ಚಳ ಏನಿದೆ ಅದನ್ನು ಸಹ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ಕರ್ನಾಟಕ ಏನು ನ್ಯಾಯಾಧೀಕರಣದ ಒಂದು ಆದೇಶ ಏನಿದೆ ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದೆ. ಹೆಚ್ಚುವರಿ ನೀರನ್ನು ಬಳಕೆ ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಈಗ ಏಕಾಏಕಿ ಏನಂತಂದರೆ ಮಹಾರಾಷ್ಟ್ರ ಸರ್ಕಾರ ಸುಮಾರು 4 TMC ನೀರನ್ನು ಏತ ನೀರಾವರಿಗೆ ಏನು ಬಳಕೆ ಮಾಡಲಿಕ್ಕೆ ಏನು ತೀರ್ಮಾನವನ್ನು ಕೈಗೊಂಡಿದೆ. ಇದು ಎಲ್ಲೋ ಒಂದು ಕಡೆ ಏನಂತಂದರೆ ಕರ್ನಾಟಕದ ಭಾಗದ ರೈತರಿಗೆ ಒಂದು ಅನ್ಯಾಯ ಆಗುತ್ತೆ. ಜೊತೆಗೆ ಏನಂತಂದರೆ ಹೆಚ್ಚುವರಿ ನೀರು ಏನು ಬರ್ತಾ ಇತ್ತು ಅದಕ್ಕೆ ಏನಂತಂದರೆ ಕೊರತೆ ಆಗತ್ತೆ. ಇದು ಏನಂತಂದರೆ ನ್ಯಾಯಾಧೀಕರಣ ಉಲ್ಲಂಘನೆ ಆಗತ್ತೆ ಅನ್ನೋ ಒಂದು ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ರೈತರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಏನಂತಂದರೆ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಯಾಕಂತಂದರೆ ಈ ರೀತಿಯಾದಂಥ ಅಕ್ರಮ ಯೋಜನೆಯನ್ನು ಮಾಡಿದ್ದೇ ಆದರೆ ಕರ್ನಾಟಕದ ರೈತರ ಪಾಲಿಗೆ ಇದು ಶಾಪ ಆಗಿ ಪರಿಣಮಿಸುತ್ತೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಈ ಯೋಜನೆಯನ್ನು ತಡೆಗಟ್ಟಬೇಕು ಅನ್ನೋ ಒಂದು ಒತ್ತಾಯ ಈ ಭಾಗದ ಜನರ ಒತ್ತಾಯ ಆಗಿರುವಂಥದ್ದು ನವೀನ್. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ರಾಜ್ಯ ಸರ್ಕಾರವು ಸಹ ಕರ್ನಾಟಕ ಸರ್ಕಾರ ನ್ಯಾಯಾಧೀಕರಣದ ಮೊರೆ ಹೋಗಬೇಕು ಅನ್ನೋ ಒಂದು ಒತ್ತಾಯ ಸಹ ಇದೇ ಸಂದರ್ಭದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ನವೀನ್. ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.